ನಮೋ ಬುದ್ಧಾಯ. ಭಗವಾನ್ ತಥಾಗತ ಬುದ್ಧರು ಕರುಣೆಗಿಂತ ಹೆಚ್ಚು ಮೈತ್ರಿ ಪ್ರೇಮವನ್ನು ಅನುಸರಿಸಿದಾಗ ಧಮ್ಮ ಸದ್ಧಮ್ಮವಾಗುತ್ತದೆ ಎಂದು ಪ್ರತಿಪಾದನೆ ಮಾಡ್ತಾರೆ. ಭಗವಾನ್ ಬುದ್ಧರು ಜನತೆಗೆ ಕರುಣೆಯನ್ನು ಬೋಧಿಸಿ ಸುಮ್ಮನಾಗಲಿಲ್ಲ. ಭಗವಾನ್ ಬುದ್ಧರು ಕರುಣೆಯ ಜೊತೆಗೆ ಮೈತ್ರಿ ಪ್ರೇಮದ ವಿಶಾಲ ಅರ್ಥವನ್ನು ಬೋಧಿಸಿದರು. ಅದು ಹೇಗಿದೆ ಬಂಧುಗಳೇ? ಮೈತ್ರಿ ಪ್ರೇಮ ಎಂದರೆ ಕರುಣೆ ಎಂಬುದು ಮನುಷ್ಯನ ಪಾಲಿಗೆ ಪ್ರೀತಿಯ ಒಂದು ಭಾಗವಾಗಿದೆ. ಅದನ್ನು ಮೀರಿ ಮೈತ್ರಿ ಪ್ರೇಮವನ್ನು ಬೋಧಿಸಿದರು ಭಗವಾನ್ ಬುದ್ಧರು. ಹಾಗಾದರೆ ಮೈತ್ರಿ ಪ್ರೇಮ ಎಂದರೇನು? ಭಗವಾನ್ ಬುದ್ಧರು ಹೇಳ್ತಾರೆ, ಎಲ್ಲ ಜೀವಿಗಳ ಮೇಲಿನ ಪ್ರೀತಿಯೇ ಮೈತ್ರಿ ಪ್ರೇಮ, ಎಲ್ಲ ಜೀವಿಗಳಡೆಗಿನ ಪ್ರೀತಿಯೇ ಮೈತ್ರಿ ಪ್ರೇಮ ಅಂತೇಳಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಕೇವಲ ಮನುಷ್ಯನಿಗೆ ಮಾತ್ರ ಕರುಣೆಯನ್ನು ತೋರಿದರೆ ಸಾಲದು, ಮನುಷ್ಯ ಜೀವಿಗೆ ಮಾತ್ರ ಕರುಣೆಯನ್ನು ತೋರಿದರೆ ಸಾಲದು, ಬದಲಿಗೆ ಮನುಕುಲವನ್ನು ಮೀರಿ ಎಲ್ಲ ಜೀವಂತ ಪ್ರಾಣಿಗಳ ಮೇಲೂ ಮೈತ್ರಿ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕೆಂಬುದು ಬುದ್ಧರ ಆಶಯವಾಗಿತ್ತು ಬಂಧುಗಳೇ. ಭಗವಾನ್ ಬುದ್ಧರು ಸಕಲ ಜೀವರಾಶಿಗಳೆಡೆಗೆ ಪ್ರೀತಿಯನ್ನು ಬೆಸೆಯುವುದೇ ಮೈತ್ರಿ ಪ್ರೇಮ ಅಂತ ಹೇಳಿದರು. ಕರುಣೆಗಿಂತಲೂ ವಿಶಾಲ ಅರ್ಥವುಳ್ಳವರ್ತಕ್ಕಂಥ ಮೈತ್ರಿ ಪ್ರೇಮವನ್ನು ಈ ಜಗತ್ತಿಗೆ ಅರ್ಥೈಸಲು ಪ್ರಯತ್ನಿಸಿದರು ಪ್ರಿಯ ಬಂಧುಗಳೇ. ತಥಾಗತ ಭಗವಾನ್ ಬುದ್ಧರು ಈ ಮೈತ್ರಿ ಪ್ರೇಮವನ್ನು ಶ್ರಾವಸ್ತಿ ನಗರದಲ್ಲಿದ್ದಾಗ ತನ್ನ ಶಿಷ್ಯಂದರಿಗೆ ಈ ರೀತಿ ಬೋಧಿಸ್ತಾರೆ. ಮೈತ್ರಿ ಪ್ರೇಮದ ಕುರಿತು ಪ್ರಿಯ ಬಂಧುಗಳೇ, ಮನುಷ್ಯನು ಭೂಮಿಯ ಒಡಲನ್ನು ಅಗಿಯುವಾಗ ಅದು ಅವನ ಮೇಲೆ ಕೋಪಿಸಿಕೊಳ್ಳುವುದೇ ಎಂದು ಪ್ರಶ್ನೆಯನ್ನು ತನ್ನ ಶಿಷ್ಯಂದರಿಗೆ ಮಾಡ್ತಾರೆ. ಅದಕ್ಕೆ ಶಿಷ್ಯಂದ್ರೆ ಹೇಳ್ತಾರೆ, ಇಲ್ಲ ಗುರುಗಳೇ ಎಂದು ಉತ್ತರ ಸಿಗ್ತದೆ. ಅದೇ ರೀತಿಯಾಗಿ ಮನುಷ್ಯ ಅರಗು ಮತ್ತು ಬಣ್ಣಗಳನ್ನು ತೆಗೆದುಕೊಂಡು ಗಾಳಿಯಲ್ಲಿ ಚಿತ್ರ ಬರೆಯಲು ಬಯಸಿದ ಎಂದು ಊಹಿಸೋಣ. ಆದರೆ ನಿಜಕ್ಕೂ ಅವನು ಈ ರೀತಿ ಮಾಡಲು ಸಾಧ್ಯವೇ? ಸಾಧ್ಯವಿಲ್ಲ ಗುರುಗಳೇ. ಶಿಷ್ಯರಿಂದ ಬಂದ ಉತ್ತರ. ಏಕೆ? ಯಾಕಂದರೆ ಗಾಳಿಯಲ್ಲಿ ಕಪ್ಪು ಕಲೆಗಳಿಲ್ಲ ಎಂದು ಬೆಕ್ಕುಗಳು ಉತ್ತರಿಸಿದರು. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿಯೂ ಕಪ್ಪು ಕಲೆಗಳಿರಬಾರದು, ಅವು ನಿಮ್ಮ ಕೆಟ್ಟ ಭಾವನೆಗಳ ಪ್ರತಿಫಲಗಳು ಅಂತೇಳಿ ಭಗವಾನ್ ಬುದ್ಧರು ಅರ್ಥೈಸ್ತಾರೆ ಪ್ರಿಯ ಬಂಧುಗಳು. ಅದೇ ರೀತಿ ಮುಂದುವರೆದು ಹೇಳ್ತಾರೆ, ಉರಿಯುವ ಪಂಜನ್ನು ಹಿಡಿದು ಗಂಗಾ ನದಿಯನ್ನು ಉರಿಸುತ್ತೇನೆಂದು, ಗಂಗಾ ನದಿಯನ್ನು ಉರಿಸಿ ಒತ್ತಿಸುತ್ತೇನೆಂದು ಒಬ್ಬ ಬರುತ್ತಾನೆಂದು ಊಹಿಸಿ ಅವನು ನದಿಯನ್ನು ಒತ್ತಿಸಲು ಸಾಧ್ಯವೇ? ಆಗ ಪ್ರಿಯ ಶಿಷ್ಯರಿಂದ ಬರ್ತದೆ, ಇಲ್ಲ ತಂದೆ, ಇದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಏಕೆಂದರೆ ಗಂಗಾ ನದಿಗೆ ದಹಿಸಿಕೊಳ್ಳುವ ಗುಣವಿಲ್ಲ, ಶಮನ ಮಾಡುವ ಗುಣವಿದೆ. ನಂತರ ತನ್ನ ಉಪದೇಶಗಳನ್ನು ಮುಗಿಸುತ್ತಾ ಬುದ್ಧರು ಈ ರೀತಿ ನುಡಿದರು, ಭೂಮಿಗೆ ತನಗೆ ನೋವಾಯಿತೆಂದು ಕೋಪಿಸಿಕೊಳ್ಳದಿರುವಂತೆ, ಹೀಗೆ ಒಡಲನ್ನು ಬಗೆಯುವಾಗ ತನಗೆ ನೋವಾಯಿತೆಂದು ಕೋಪಿಸಿಕೊಳ್ಳದಿರುವಂತೆ, ತನ್ನ ವಿರುದ್ಧ ಗಾಳಿ ಯಾವುದೇ ಕ್ರಿಯೆಗೂ ಅವಕಾಶ ನೀಡದಂತೆ, ಬೆಂಕಿಯಿಂದ ಯಾವ ರೀತಿಯೂ ವಿಚಲಿತವಾಗದೆ ಹರಿಯುವ ಗಂಗಾ ನದಿಯಂತೆ ನೀವು ಬಿಕ್ಕುಗಳು ನಮಗಾದ ಎಲ್ಲ ಅವಮಾನಗಳನ್ನು, ಅನ್ಯಾಯಗಳನ್ನು ಸಹಿಸಿಕೊಂಡು ನಿಮ್ಮ ಆಕ್ರಮಣಕಾರರ ಮೇಲೆಯೂ ಮೈತ್ರಿಯನ್ನು ತಾಳುವಂಥದ್ದೇ ಮೈತ್ರಿ ಪ್ರೇಮ ಎನ್ನುವಂಥದ್ದನ್ನು ಭಗವಾನ್ ಬುದ್ಧರು ಬೋಧಿಸ್ತಾರೆ ಪ್ರಿಯ ಬಂಧುಗಳೇ. ಈ ರೀತಿಯಲ್ಲಿ ಮೈತ್ರಿಯು ನಿರಂತರವಾಗಿ ಹರಿಯುತ್ತಿರಬೇಕು. ನಿಮ್ಮ ಮನಸ್ಸನ್ನು ಭೂಮಿಯಂತೆ ಅಚಲವಾಗಿಯೂ, ಗಾಳಿಯಂತೆ ಸ್ವಚ್ಛವಾಗಿಯೂ, ಗಂಗಾ ನದಿಯಂತೆ ಆಳವಾಗಿಯೂ ಇದೆ ಎಂದು ಭಾವಿಸಿಕೊಳ್ಳಬೇಕೆಂಬಂಥ ಭಾವನೆಗಳನ್ನು ನೀವು ತಡೆದಾಗ ಅಹಿತಕರವಾದ ಘಟನೆಗಳಿಂದಲೂ ನಿಮ್ಮ ಒಳಗಿನ ಮೈತ್ರಿ ಪ್ರೇಮೆಯು ಸುಲಭವಾಗಿಯೂ ಕ್ಷೋಭೆಗೊಳ್ಳದಿರುವಂತೆ ನೋಡಿಕೊಳ್ಳಬೇಕಾಗ್ತದೆ. ಯಾಕಂದರೆ ತೊಂದರೆ ನೀಡುವವರು ಬಹುಬೇಗನೆ ಆಯಾಸಗೊಳ್ಳುತ್ತಾರೆ. ನಿಮ್ಮ ಮೈತ್ರಿ ಪ್ರೇಮದ ಪರಿಧೆಯು ಈ ಪ್ರಪಂಚದಷ್ಟೇ ಅನಂತವಾಗಿರಬೇಕು. ನಿಮ್ಮ ಆಲೋಚನೆಯೂ ಸಹ ವಿಶಾಲವಾಗಿರಬೇಕು, ಅಳತೆಯನ್ನು ಮೀರಿದ್ದಾಗಿರಬೇಕು. ಅದರಲ್ಲಿ ಯಾವುದೇ ದ್ವೇಷದ ಭಾವನೆ ಇರಬಾರದು ಎನ್ನುವಂಥದ್ದನ್ನು ಮೈತ್ರಿ ಪ್ರೇಮದ ಕುರಿತು
ಈ ರೀತಿಯಾಗಿ ತನ್ನ ಶಿಷ್ಯಂದರಿಗೆ ಮತ್ತು ಈ ಜಗತ್ತಿಗೆ ಸಾರಿ ಹೋಗಿದ್ದಾರೆ ಪ್ರಿಯ ಬಂಧುಗಳೇ. ಹಾಗಾಗಿ ನಮ್ಮೊಳಗಡೆ ಕರುಣೆಯನ್ನು ಮೀರಿದ ವ್ಯಾಪ್ತಿ ಇದೆಯಲ್ಲ, ಮೈತ್ರಿ ಪ್ರೇಮದ ವಿಶಾಲ ವ್ಯಾಪ್ತಿ, ತಥಾಗತ ಗೌತಮ ಬುದ್ಧರು ಬೋಧಿಸಿರ್ತಕ್ಕಂಥ ವಿಶಾಲ ವ್ಯಾಪ್ತಿಯನ್ನು ನಾವು ಅರಿತುಕೊಳ್ಬೇಕಾಗಿದೆ ಪ್ರಿಯ ಬಂಧುಗಳೇ. ಹಾಗಾಗಿ ಒಂದು ಘಟನೆಯನ್ನು ಹೇಳ್ತಾರೆ ಪ್ರಿಯ ಬಂಧುಗಳೇ. ಶ್ರಾವಸ್ತಿ ನಗರದಲ್ಲಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ಹೇಳ್ತಾರೆ. ಆ ಕಾಲದಲ್ಲಿ ವಿದೇಶಿಕ ಎಂಬ ಮಹಿಳೆ ಆಕೆಯ ಮೃದು ಮಾತುಗಳಿಂದಲೂ ಆಕೆಯ ನಡೆನುಡಿಗಳಿಂದಲೂ ಹೆಸರಾಗಿರ್ತಾಳೆ. ಸಾಧು ಸ್ವಭಾವದ ಮಹಿಳೆ ಎನ್ನುವಂಥದ್ದನ್ನು ಸಜ್ಜನ ಸರಳ ಸಜ್ಜನಿಕೆಯ ಮಹಿಳೆ ಅಂತೇಳಿ ಆಕೆಯ ಆ ಭಾಗದಲ್ಲಿ ಹೆಸರುವಾಸಿಯಾಗಿರ್ತಾಳೆ ಪ್ರಿಯ ಬಂಧುಗಳೇ. ಆಕೆಗೆ ಡಾರ್ಕಿ ಎನ್ನುವ ಒಬ್ಬ ಸೇವಕಿ ಇರ್ತಾಳೆ. ಈಕೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡ್ತಾ ಇರ್ತಾಳೆ. ಆಕೆಗೆ ಒಂದು ಸರತಿ ತನ್ನ ಮಾಲಕಿಯ ಸರಳ ಸಜ್ಜನಿಕೆಯನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಒಮ್ಮೆ ಆಕೆ ತಡವಾಗಿ ಎದ್ದೇಳ್ತಾಳೆ. ಆಗ ತಡವಾಗಿ ಎದ್ದಾಗ ಆ ಮಹಿಳೆ, ಮೃದು ಮಾತುಗಳಿಗೆ ಹೆಸರಾಗಿರ್ತಕ್ಕಂಥ ಮಹಿಳೆ, ಮೊದಲನೇ ದಿನ ಏಕೆ ತಡವಾಗಿ ಎದ್ದೆ? ಇಲ್ಲ ಅಮ್ಮ, ಏನೂ ಇಲ್ಲ ಅಮ್ಮ ಅಂತ ಹೇಳ್ತಾಳೆ. ಮತ್ತು ಎರಡನೇ ದಿನವೂ ಕೂಡ ಅದೇ ರೀತಿಯಾಗಿ ಆ ಹುಡುಗಿ ಲೇಟಾಗಿ ಎದ್ದೇಳ್ತಾಳೆ. ಆಗ ಆಕೆ ಸ್ವಲ್ಪ ಸಿಟ್ಟಿನಿಂದ ಏಕೆ ತಡವಾಗಿ ಎದ್ದೆ ಅಂತೇಳಿ ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾಳೆ. ಮತ್ತು ಮೂರನೇ ದಿನವೂ ಕೂಡ ಆ ಹುಡುಗಿ ಲೇಟಾಗಿ ಎದ್ದಾಗ ಆಕೆ ಸಿಟ್ಟನ್ನು ಬಹಿರಂಗವಾಗಿ ತೋರಿಸಿ ಯಾಕೆ ಲೇಟಾಗಿ ಎದ್ದೆ ಅಂತೇಳಿ ಕೇಳ್ತಾಳೆ. ಏನೂ ಇಲ್ಲ ಅಮ್ಮ ಅಂತ ಉತ್ತರಿಸ್ತಾಳೆ. ಏಕೆಷ್ಟು ತಡವಾಗಿ ಎದ್ದೆ ಎಂದು ಪ್ರಶ್ನಿಸಿದ ಮತ್ತೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಯಾಕೆ ಅಂತ ಹೇಳಿದ್ರೆ ಕಾರಣ ಗೊತ್ತಿಲ್ಲ ಅಂತ ಹೇಳ್ತಾಳೆ. ತಲಹರಟೆ ಎಂದು ಆ ಹುಡುಗಿಯ ಮೇಲೆ ತನ್ನ ಸಿಟ್ಟು ಮತ್ತು ಬೇಸರವನ್ನು ವ್ಯಕ್ತಪಡಿಸಿ ಒಂದು ಕೋಲಿನಿಂದ ಗಟ್ಟಿಯಾಗಿ ಹೊಡೆಯುತ್ತಾಳೆ. ಆಗ ಆ ಕೋಲಿನ ಹೊಡೆತದ ರಭಸಕ್ಕೆ ಆ ಹುಡುಗಿಯ ತಲೆ ಒಡೆದು ಹೋಗ್ತದೆ ಪ್ರಿಯ ಬಂಧುಗಳೇ. ಆಗ ಇಲ್ಲಿವರೆಗೂ ಸರಳ ಸಜ್ಜನಿಕೆಯ ಹೆಸರುವಾಸಿಯಾಗಿದ್ದ ಆಕೆಯು ತನ್ನ ಸಾಧು ಸ್ವಭಾವವನ್ನು ಹತ್ತಿಕ್ಕಿಕೊಳ್ಳದೆ, ತನ್ನ ಕೋಪಗಳನ್ನು ಹತ್ತಿಕ್ಕಿಕೊಳ್ಳದೆ ಆ ಹುಡುಗಿಯ ಮೇಲೆ ಪ್ರದರ್ಶನ ಮಾಡ್ತಾಳೆ. ಆಗ ನೆರೆದಿರ್ತಕ್ಕಂಥ ಎಲ್ಲ ಜನರು ಆ ಮಹಿಳೆಗೆ ಸಾಧು ಸೌಮ್ಯ ಸ್ವಭಾವದೊಳಂಬಿರ್ತಕ್ಕಂಥ ಮಾತು ಕಣ್ಮರೆಯಾಗಿ ಕ್ರೂರಿ ಎಂಬ ಹೆಸರು, ಕೋಪಿಷ್ಠೆ ಎನ್ನುವ ಹೆಸರು ಬರುತ್ತದೆ. ಈ ರೀತಿಯಾಗಿ ತಥಾಗತ ಭಗವಾನ್ ಬುದ್ಧರು ಒಂದು ವೃತ್ತಾಂತವನ್ನು ಹೇಳುವ ಮೂಲಕ ಮೈತ್ರಿ ಪ್ರೇಮವನ್ನು ಅರ್ಥೈಸುವ ಕೆಲಸವನ್ನು ಮಾಡ್ತಾರೆ. ಇದು ಎಂದಿಗೂ ಪರಿಶುದ್ಧವಾಗಿರುವಂಥದ್ದು. ನಮ್ಮೊಳಗಡೆ ಸಿಟ್ಟು, ಕೋಪ ಎಲ್ಲವನ್ನ ಹತ್ತಿಕ್ಕಿಕೊಳ್ಳುವುದೇ ಮೈತ್ರಿ ಪ್ರೇಮ ಅಂತ ಹೇಳ್ತಾರೆ. ನಮ್ಮನ್ನು ಯಾವುದೇ ಸಂದರ್ಭಗಳಲ್ಲಿ ನಮ್ಮೊಳಗಿರ್ತಕ್ಕಂಥ ಅಂತಸತ್ವವನ್ನು ಗಟ್ಟಿಯಾಗಿರಬೇಕೇ ಹೊರತಾಗಿ ನಮ್ಮ ನೈಜ ಗುಣ ಸ್ವಾದು ಸ್ವಭಾವವೇ ಆಗಿರಬೇಕು ಹೊರತಾಗಿ ಅದಕ್ಕೆ ತಥಾಗತ ಭಗವಾನ್ ಬುದ್ಧರು ಸಾಧು 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 ಎನ್ನುವಂಥದ್ದನ್ನು ತನ್ನ ಶ್ಲೋಕಗಳಲ್ಲಿ ಉಚ್ಚಾರಣ ಮಾಡ್ತಾರೆ ಪ್ರಿಯ ಬಂಧುಗಳೇ. ಯಾಕಂತ ಹೇಳಿದ್ರೆ ನಮ್ಮೊಳಗಿರ್ತಕ್ಕಂಥ ಮೃಗತ್ವಗಳಾಗಿರ್ತಕ್ಕಂಥ ಸಿಟ್ಟು, ಕೋಪ, ಅಸೂಯ, ದ್ವೇಷಗಳನ್ನು ನಮ್ಮೊಳಗಡೆ ಹತ್ತಿಕ್ಕಿಕೊಳ್ಳುವಂಥ ಪರಿಯೇ ಈ ಮೈತ್ರಿ ಪ್ರೇಮ ಎನ್ನುವಂಥದ್ದು. ಅದಕ್ಕಾಗಿ ಇಷ್ಟೆಲ್ಲ ವೃತ್ತಾಂತಗಳನ್ನು ಹೇಳಿ ಮೈತ್ರಿ ಪ್ರೇಮದ ಪರಿಶುದ್ಧತೆಯನ್ನು ಮಾನವ ಜಗತ್ತಿಗೆ ತಥಾಗತ ಭಗವಾನ್ ಬುದ್ಧರು ನೀಡಿ ಹೋಗಿದ್ದಾರೆ ಪ್ರಿಯ ಬಂಧುಗಳೇ. ಆದ್ದರಿಂದ ನಾವೆಲ್ಲರೂ ಕರುಣೆಯ ಜೊತೆಗೆ ಈ ಮೈತ್ರಿ ಪ್ರೇಮವನ್ನು ಹೊಂದಿದಾಗ ಸದ್ಧಮ್ಮವಾಗ್ತದೆ ಎನ್ನುವಂಥದ್ದನ್ನು ಭಗವಾನ್ ಬುದ್ಧರು ಪ್ರತಿಪಾದಿಸಿದರು. ನೋಡಿ, ಈ ಕರುಣೆಯ ಜೊತೆಗೆ ಮೈತ್ರಿ ಪ್ರೇಮವನ್ನು ನಾವೆಲ್ಲರೂ ಅನುಸರಿಸಿದ್ದೇ ಆದರೆ ಸದ್ಧಮ್ಮವಾಗ್ತದೆ ಅಂತೇಳಿ ತನ್ನ ಪ್ರಿಯ ಶಿಷ್ಯರಿಗೆ ಹೇಳುವುದರ ಜೊತೆಗೆ ಈ ಲೋಕಕ್ಕೆ ಪ್ರಚಾರಪಡಿಸಿದರು ತಥಾಗತ ಭಗವಾನ್ ಬುದ್ಧರು. ಆ ರೀತಿಯಾಗಿ ಪ್ರಿಯ ಬಂಧುಗಳೇ, ತಥಾಗತ ಭಗವಾನ್ ಬುದ್ಧರ ನಾವು ನೈಜ ಅನುಯಾಯಿಗಳು ಯಾವಾಗ ಆಗ್ತೀವಿ ಅಂತ ಹೇಳಿದ್ರೆ ಈ ಕರುಣೆಯ ಜೊತೆಗೆ ಈ ಮೈತ್ರಿ ಪ್ರೇಮವನ್ನು ನಾವೆಲ್ಲರೂ ಹೊಂದಿದಾಗ ನಾವು ಬುದ್ಧರ ಬೆಳಕಿನ ಹಾದಿಯಲ್ಲಿ ಸಾಗ್ತೀವಿ ಮತ್ತು ನಾವು ಬುದ್ಧರಿಗೆ ಹತ್ತಿರವಾಗ್ತೀವಿ ಮತ್ತು ಬುದ್ಧರ ಎತ್ತರವನ್ನು ನಾವು ತಲುಪ್ತೀವಿ. ನಮೋ ಬುದ್ಧಾಯ.